ಹಾಯ್ ಗಾಯ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಏನಂತಂದರೆ ಇವತ್ತು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಬೇಗನೆ 6 o'clockಗೆ ಎದ್ದಿದ್ದೆ, ಆದರೂ ರೆಡಿಯಾಗಿ ಹೊರಡೋ ಅಷ್ಟರೊಳಗೆ ಲೇಟ್ ಆಗೋಯಿತು. ಇವತ್ತು ಆಫೀಸ್ ಡೇ ಹೇಗಿರುತ್ತೆ ಮತ್ತು ಇವತ್ತು ಏನಾದರೂ ರೈನ್ ಸ್ಟಾರ್ಟ್ ಆಗುತ್ತಾ ಹೇಗೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಮನೆಯಿಂದ ಹೊರಡ್ಬೇಕಾದ್ರೆ ಆಲ್ಮೋಸ್ಟು ಮಳೆ ಬಂದೇ ಬರುತ್ತೆ. ನಾನು ಎಲ್ಲ ಏನು ಆಫೀಸ್ಗೆ ಹೊರಡೋಕ್ಕಿಂತ ಮುಂಚೆ ಏನೇನು ಬೇಕಾಗಿದೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸಿಂಪಲ್ಲಾಗಿ ನಾನು ಇದೇನು ಔಟ್ಫಿಟ್ ಇದೆ, ಇದೇನು ಡ್ರೆಸ್ ಇದೆ, ಇದು ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ಟಾಪ್ ಮತ್ತು ಜೀನ್ಸು. ಅದಾದ ನಂತರ ನನ್ನದೇನು ಡೈಲಿ ಥಿಂಗ್ಸ್ ಏನಿರುತ್ತೆ, ಟಿಫನ್ ಬಾಕ್ಸ್ ಮತ್ತು ಪಾಕೆಟ್ ಮನಿ, ಸ್ವಲ್ಪ ಚಾರ್ಜಸ್ ಇರುತ್ತಲ್ಲ ಅದನ್ನು ತೊಗೊಂಡೆ. ನಂತರ ಏನು ನಾರ್ಮಲಿ ಕ್ರೀಮ್ಸ್ ಇರುತ್ತಲ್ಲ ಅದನ್ನು ತೊಗೊಂಡು ರೆಡಿ ಆದೆ ನಾರ್ಮಲಾಗಿ. ಅದಾದ ನಂತರ ನಾನು ಡೈಲಿ ಹೊರಡ್ಬೇಕಾದ್ರೆ ಮನೆಯಿಂದ ಫಸ್ಟು ನಾನು ದೇವ್ರ ಪೂಜೆ ಮಾಡ್ದಲೇ ನಾನು ಯಾವತ್ತೂ ಹೊರಗಡೆಗೆ ಹೋಗಲ್ಲ. ಮತ್ತು ಅದು ನಂದು ಇದ್ದಿಲ್ದಲೇ ಏನು ಕೆಲಸ ಆಗೋದೇ ಇಲ್ಲ. ಚಸ್ಮ ಬೇಕೇ ಬೇಕು ನನಗೆ. ವಿತೌಟ್ ಸ್ಪೆಕ್ಸ್ ನನ್ನ ಕೆಲಸ ಆಗಲ್ಲ. ಹಂಗಂತ ಅದನ್ನೆಲ್ಲ ಫಸ್ಟ್ ರೆಡಿ ಮಾಡಿಕೊಂಡೆ. ಯಾಕೆಂದರೆ ನಾನು ಹೊರಡೋಕ್ಕಿಂತ ಮುಂಚೆ ನನಗೆ ಏನೇನು ಬೇಕು ಅದೆಲ್ಲ ಸಾಮಾನು ಒಂದು ಕಡೆ ಇಟ್ಕೊತೀನಿ. ಮತ್ತು ಮರ್ತೋಗೋದು ಜಾಸ್ತಿ ಅಲ್ವಾ. ಓಕೆ, ಅದಾದ ನಂತರ ನಾನು ಫಸ್ಟು ದೇವ್ರ ಪೂಜೆ ಮಾಡೋಣ ಅಂತ ಹೋದೆ. ಫಸ್ಟು ಪೂಜೆ ಮಾಡಿಬಿಟ್ಟು ಅದೆಲ್ಲ ರೆಡಿ ಮಾಡ್ಕೊತೀನಿ. ಫಸ್ಟು ರಾಘವೇಂದ್ರ ಸ್ವಾಮಿ ಪೂಜೆ ಇಲ್ದಲೇ ನಾನು ಹೊರಗಡೆ ಯಾವತ್ತೂ ಹೋಗೋದಿಲ್ಲ. ಫಸ್ಟ್ ಅವ್ರ ಪೂಜೆ, ಅದಾದ ನಂತರ ಬಾಕಿ ಎಲ್ಲ ಪ್ರತಿದಿನ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಮಾಡೇ ಮಾಡ್ತೀನಿ ನಾನು. ಪೂಜೆ ಎಲ್ಲ ಮಾಡ್ತಾ ಮತ್ತು ಹೊಸ್ಲೆಲ್ಲ ತೊಳೆದೆ. ಅದಾದಮೇಲೆ ನಾನು ಏನು ದೇವರಿಗೆ ಅಂತಲೇ ಪ್ರತಿದಿನ ಹೂವಿನ ಗಿಡ ಹಾಕಿದ್ದೀನಿ. ಅದು ಪ್ರತಿದಿನ ಹೂ ಕೊಡುತ್ತೆ. ಅದನ್ನೇ ತಗೊಂಡು ಬಂದು ರಾಘವೇಂದ್ರ ಸ್ವಾಮಿಗೆ ಹೂವನ್ನ ಇಟ್ಟು ಪೂಜೆ ಮಾಡ್ತೀನಿ. ನಾನು ಹೊರಗಡೆ ಖರೀದಿ ಮಾಡೋದಕ್ಕಿಂತ ಮುಂಚೆ ನಾನೇ ಸ್ವತಃ ಬೆಳೆದಿದ್ದೀನಲ್ಲ ಅದ್ರದ್ದು ಹೂವನ್ನೇ ಎತ್ಕೊಂಬಂದು ದೇವರ ಸನ್ನಿಧಾನಕ್ಕೆ ಇಟ್ಟು ಪೂಜೆ ಮಾಡ್ತೀನಿ. ಪೂಜೆ ಆದ ನಂತರ ಮತ್ತು ಇನ್ನು ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ ಅದಾದ ನಂತರ ಏನು ನಾನು ಬ್ಯಾಗ್ ಎಲ್ಲ ಇಟ್ಟಿದ್ದೀನಲ್ಲ ಅದೆಲ್ಲ ಎತ್ಕೊತೀನಿ. ನಂತರ ಏನು ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೆ. ಯಾಕೆಂದರೆ ತುಂಬ ಲೇಟ್ ಆಗಿತ್ತು. 6 o'clockಗೆ ಎದ್ದಿದ್ದೆ, ಬಟ್ ಆದರೆ ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾ ಸ್ಲೋ ಆಗಿದ್ದರಿಂದ ಮತ್ತು ನಾನು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಪ್ಲ್ಯಾಂಟ್ಗೆಲ್ಲ ನೀರು ಹಾಕ್ತೀನಿ. ಅದಾದ ನಂತರ ಹೊಸ್ಲು ತೊಳಿತೀನಿ. ಅದಾದ ನಂತರ ಮನೆಯೆಲ್ಲ ಏನು ಕ್ಲೀನಿಂಗ್ ಅದೆಲ್ಲ ಮಾಡಿ ನಾಷ್ಟ ಮಾಡಿ ಮತ್ತು ಎಲ್ಲ ಪ್ರತಿಯೊಂದು ಕೆಲಸ ಪರ್ಫೆಕ್ಟಾಗಿ ಮುಗಿಸಿ ನಾಷ್ಟ ಎಲ್ಲ ಮಾಡಿ ಬ್ಯಾಗ್ ಪ್ಯಾಕಿಂಗ್ ಮಾಡಿಕೊಂಡು ಹೊರಡಬೇಕಾಗುತ್ತೆ. ನಾನು ಆನಂತರ ದೇವ್ರ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಹಳದಿ ಮತ್ತು ಕುಂಕುಮ ನಂಗೆ ಪ್ರತಿದಿನ ಮನೆಯಿಂದ ಆಚೆ ಹೊರಡ್ಬೇಕಾದ್ರೆ ಸ್ವಲ್ಪ ರಾಘವೇಂದ್ರ ಸ್ವಾಮಿದು ಅಕ್ಕಿ ಕಾಳು ಅದು ಕೂಡ ನಾನು ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ಪ್ರತಿದಿನ ಕೇರ್ ಮಾಡ್ತೀನಿ ನಾನು. ಒಂದು ದಿವಸನೂ ಮಿಸ್ ಮಾಡೋದಿಲ್ಲ. ಅದು ಏನು ರಾಘವೇಂದ್ರ ಸ್ವಾಮಿಯಿಂದ ತಂದಿದ್ದೀನಲ್ಲ ಅಕ್ಷತೆ, ಅದನ್ನು ಕೂಡ ಪ್ರತಿದಿನ ಆಫೀಸಿಗೆ ಎತ್ಕೊಂಡು ಹೋಗ್ತೀನಿ. ನಾನು ಪೂಜೆ ಮಾಡಿ ಹೊರಡೋ ಅಷ್ಟರೊಳಗೆ ಸುಮಾರು ಟೈಮ್ ಆಗೋಯಿತು. ಯಾಕೆಂದರೆ ಏನೋ ಮನಸ್ಸಿಗೆ ನೆಮ್ಮದಿ ಇರಲ್ಲ ಹೊರಗಡೆ ನಾನು ಪೂಜೆ ಮಾಡ್ದಲೇ ಹೋದರೆ. ಹಂಗಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಶುರು ಮಾಡಿದೆ. ಪೂಜೆ ಎಲ್ಲ ಆದ ನಂತರ ನಾನು ಮತ್ತೆ ಎಲ್ಲ ರೆಡಿ ಏನು ಆಫೀಸಿಗೆ ತಗೊಂಡು ಹೋಗ್ಬೇಕಾಗಿತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ಅದನ್ನು ಕ್ಯಾರಿ ಮಾಡ್ಕೊಂಡು ಬ್ಯಾಗ್ ಒಳಗಡೆಲ್ಲ ಇಟ್ಕೊಂಡು ರೆಡಿ ಆದೆ. ನಿಮಗೆ ತೋರಿಸ್ತೀನಿ ನೋಡಿ ನಾನು ಯಾವ ಥರ ರಾಘವೇಂದ್ರ ಸ್ವಾಮಿ ಚಿಕ್ಕದು ಸ್ಮಾಲ್ ಸೈಜೇ ಇಟ್ಟಿದ್ದೀನಿ. ಜಾಸ್ತಿ ಏನು ದೊಡ್ಡ ಫೋಟೋ ಏನೂ ಇಟ್ಟಿಲ್ಲ. ಒಂದು ನಂಬಿಕೆ ಅವ್ರ ಮೇಲೆ ಇದು. ಅಗರಬತ್ತಿ ಮೋಸ್ಟ್ಲಿ ಹೇಳಿದ್ರು ಒಬ್ಬರು ನನಗೆ ರಾಘವೇಂದ್ರ ಸ್ವಾಮಿ ಅವರಿಗೆ ಅಗರಬತ್ತಿ ಹಚ್ಚೋ ಆಗಿಲ್ಲ ಅಂತ. ಬಟ್ ನಾನು ಇನ್ನೊಂದು ಫೋಟೋ ಇಟ್ಟಿರೋದ್ರಿಂದ ಅವ್ರಿಗೆ ಇಡಲೇಬೇಕಾಗುತ್ತೆ. ನೋಡಿ ನಿಮಗೆ ಫೋಟೋ ತೋರಿಸ್ತೀನಿ. ಇಷ್ಟು ಸ್ಮಾಲ್ ಸೈಜ್ ಇಟ್ಟಿದ್ದೀನಿ. ಇಷ್ಟರೊಳಗೆ ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ದೊಡ್ಡದೇನು ಇಡಬೇಕಂತ ಆಸೆ ಇತ್ತು, ಆದರೆ ಅಷ್ಟು ಸ್ಪೇಸ್ ಕಮ್ಮಿ ಇರೋದ್ರಿಂದ ಹೌಸ್ ಕೂಡ ತುಂಬ ಸ್ಮಾಲ್ ನಮ್ಮದಿದೆ. ಹಾಗಂತ ಚಿಕ್ಕ ಫೋಟೋನ ಅಲ್ಲಿಗೆ ಆಗೋವಷ್ಟಷ್ಟೇ ಇಟ್ಟಿದ್ದೀನಿ ನಾನು. ಅದಾದ ನಂತರ ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಏನೇನಿದೆ ತೊಗೊಂಡಿದ್ದೀನಿ ಇಲ್ಲ ಅನ್ನೋದೆಲ್ಲ ನೋಡಿಕೊಂಡು ನಾನು ಹೊರಟೆ. ಪ್ರತಿದಿನ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾವುದೇ ರೀತಿ ಲಿಪ್ಸ್ಟಿಕ್ ಕಾಜಲ್ ಏನೂ ಹಚ್ಚೋದಿಲ್ಲ. ನಾನು ರೆಡಿ ಆಗೋದಿಲ್ಲ. ನಾನು ಸಿಂಪಲ್ಲಾಗೆ ರೆಡಿಯಾಗಿ ಹೋಗೋದು ಆಫೀಸಿಗೆ. ಒಂದು ಸ್ಮಾಲ್ ಲಿಪ್ಸ್ಟಿಕ್ ಹಾಕ್ತೀನಿ, ಲೈಝಾಲ್ ಮತ್ತು ಕಾಜಲ್ ಹಚ್ತೀನಿ ಮತ್ತು ಸನ್ಬರ್ನ್ ಕ್ರೀಮ್ ಹಚ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬೇಗ ಆಯಿತು ನಂದು ಎಲ್ಲ. ಇಷ್ಟೇ ರೆಡಿಯಾಗಿತ್ತು. ಆಗಲೇ ಟೈಮ್ 9:30 ಆಗಿತ್ತು. ನಾನು ಮನೆಯಿಂದ ಹೊರಡ್ಬೇಕಾಗಿರೋ ಟೈಮಿಂಗ್ಸು 9 o'clock. ಬಟ್
6 o'clock ಎದ್ದು ನಾನು 9:30ವರೆಗೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಹೊರಟಿದ್ದು ಇಷ್ಟು ಹೊತ್ತಾಯಿತು, 9:30 ಆಗೇ ಹೋಯಿತು. ಮತ್ತು ಮನೆಯಿಂದ ಹೊರಟು ಸಾಯಿ ಮಂದಿರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮೆಟ್ರೋ ಸ್ಟೇಷನ್ನಿಗೆ ಮೆಟ್ರೋ ಇಟ್ಕೊಂಡೆ. ಮೆಟ್ರೋದಲ್ಲಂತೂ ತುಂಬ ಕ್ರೌಡ್ ಇತ್ತಪ್ಪ, ಸೀಟೇ ಸಿಗಲಿಲ್ಲ. ಸೀಟು ಬೇಡ ಏನೂ ಬೇಡ, ನಿಂತ್ರೆ ಜಾಗ ಸಾಕು, ಎ ಸಿ ಅಲ್ವಾ ಹೇಗೋ ಹೋಗ್ಬೋದು. 20 ಮಿನಿಟ್ ಒಳಗಡೆ ನಾನು ರೀಚ್ ಆಗ್ತೀನಿ. ಹೊರಗಡೆ ವ್ಯೂಸ್ ಹೇಗಿದೆ ನೋಡಿ, ಇದು ಆರ್ಯ ಕಾಲೋನಿ ಅಂತ ಇದೆ, ತುಂಬ ಚೆನ್ನಾಗಿದೆ. ಮತ್ತು ನಾನು ಮತ್ತೆ ಅಲ್ಲಿಂದ ಹೋಗಿ ಬಸ್ ಹಿಡಿಬೇಕು. ಬಸ್ ಈಸಿಲಿ ಸಿಕ್ತು, ಎ ಸಿ ಬಸ್ಸು. ಕುತ್ಕೊಳ್ಳೋಕ್ಕೆ ಸೀಟು ಕೂಡ ನನಗೆ ಸಿಕ್ತು. ಅಲ್ಲಿಂದ ನಾನು 10 ಮಿನಿಟ್ ಒಳಗಡೆ ಆಫೀಸ್ ಒಳಗಡೆ ಇದೆ ಕೆಲಸ ಸ್ಟಾರ್ಟ್ ಮಾಡಿ. ಇವತ್ತಿನ ಪಾಸಿಟಿವಿಟಿ ಇಲ್ಲಿ ಇವತ್ತಿನ ದಿವಸ ಒಳ್ಳೆ ಗುಡ್ ಡೇ ಚೆನ್ನಾಗೋಯ್ತು. ಎಲ್ಲ ಏನು ಲಾಗಿನ್ ಎಲ್ಲ ಮಾಡಿದೆ. ಮತ್ತು ಮಳೆ ಶುರು ಆಯ್ತಪ್ಪ. ಔಟ್ಸೈಡ್ ನೋಡಿ ಹೇಗಿದೆ ಆಫೀಸ್ ಕಡೆಯಿಂದ. ಅದು ಹೇಗೆ ಸಂಜೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಮತ್ತೆ ಮನೆಗೆ ಹೊರಟೆ. 6:30ಗೆಲ್ಲ ಮನೆ ಹೊರಟೆ. ಮತ್ತು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಿದ್ದೆ, ಬಸ್ ಎಷ್ಟೊತ್ತಾದರೂ ಬರಲಿಲ್ಲ. ಕೊನೆಗೆ ಒಂದು ಬಸ್ ಬಂದೇ ಬಿಡ್ತು ನಂದು. ಅದಾದ ನಂತರ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನಾನು ಮನೆಗೆ ಬರ್ತಿದ್ದಂಗೆ ಸ್ಟಾರ್ಟ್ ಮಾಡಿದ್ದೆ ಚಿಕನ್ ಸೂಪು. ಒಳಗಡೆ ತುಂಬ ಮಳೆ ಬರ್ತಿರೋದ್ರಿಂದ ಚಿಕನ್ ಸೂಪ್ ಕುಡಿಬೇಕು ಅಂತ ತುಂಬ ಮನಸ್ಸಾಯಿತು. ನಾನು ಅದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ರುಚಿಯಾಗಿತ್ತು. ನಿಮಗೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕನ್ ಸೂಪ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್. ವಿಡಿಯೋ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೊನೆಯವರೆಗೂ ವಿಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀರ. ಚಿಕನ್ ಸೂಪ್ ಹೇಗಿತ್ತು, ಈ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದ ಗೈಸ್. ಥ್ಯಾಂಕ್ ಯು ಸೋ ಮಚ್.